One pair of seminal vesicles are found in the 11th segment, whereas another pair is present in the 12th segment. So 11th ಅಲ್ಲಿ ಇರುವಂಥ ಸೆಮಿನಲ್ ವೆಸಿಕಲ್ಸ್ ನೀವು ಡ್ರಾ ಮಾಡುವಾಗ ನೋಟ್ ಮಾಡಬೇಕು, ಅದು ಸ್ವಲ್ಪ ಸಣ್ಣದಿರ್ತದೆ, ಮತ್ತು 12th ಅಲ್ಲಿ ಇರುವಂಥದ್ದು ಸ್ವಲ್ಪ ದೊಡ್ಡದಿರ್ತದೆ. ಇಲ್ಲಿ ಈ ಒಂದು ಏನು ಸ್ಪರ್ಮಿಡಕ್ಟಲ್ ಫನೆಲ್ ಅಂತ ಏನಿದೆ ನೋಡಿ, ಅದು ಸ್ಪರ್ಮನ್ನು ಇಲ್ಲಿಂದ ಕಲೆಕ್ಟ್ ಮಾಡಿದ ಮೇಲೆ it is joined with the long elongated tubes. These tubes are called vas differentia. Vas differentia or vasa difference ಅಥವಾ ವಾಸಾ ಡಿಫರೆನ್ಷಿಯಾ ಅಂತ ಹೇಳಿ ಕರಿಬೋದು ನೀವು. ಸೊ ಒಂದು ಡಕ್ಟ್ ಈ ಫಸ್ಟ್ ಟೆಸ್ಟಿಸಿಂದ ಬರ್ತದೆ, ಇನ್ನೊಂದು ಡಕ್ಟ್ ಸೆಕೆಂಡ್ ಟೆಸ್ಟಿಸಿಂದ ಬರ್ತದೆ, ಮತ್ತೊಂದು ಡಕ್ಟ್ ಏನು ಥರ್ಡಿಂದ ಬರ್ತದೆ, ಮತ್ತೊಂದು ಡಕ್ಟ್ ಇಲ್ಲಿಂದ ಬರ್ತದೆ, ಫೋರ್ತಿಂದ ಬರ್ತದೆ. ಎಲ್ಲದು ಜಾಯಿನ್ ಆಗಿ ಆಲ್ ಟುಗೆದರ್ ಯು ಕ್ಯಾನ್ ಸಿ 4 ಡಕ್ಟ್ಸ್. 2 ಆರ್ ಫೌಂಡ್ ಎಡ್ಜಸೆಂಟ್, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಒಟ್ಟಿಗೆ 4 ಡಕ್ಟ್ಸ್ ಆಗ್ತದೆ. ಸೊ ಬಿಫೋರ್ ದೇ ರನ್ ಟುವರ್ಡ್ಸ್ ದ ಅದರ್ ಸೆಗ್ಮೆಂಟ್ಸ್, ದೇ ರಿಸೀವ್ ಅಥವಾ ದೇ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸೆಮಿನಲ್ ವೆಸಿಕಲ್ಸ್. ಆ ಏನು ಕಲೆಕ್ಟ್ ಮಾಡಿದಂಥ ಸ್ಪರ್ಮನ್ನು ಅವುಗಳು ಸೆಮಿನಲ್ ವೆಸಿಕಲಿನ ಕಾಂಟ್ಯಾಕ್ಟಿಗೆ ತರ್ತವೆ. ಸೊ ಹೀಗೆ ಆ ಸ್ಪರ್ಮ್ಸ್ ಏನಾಗ್ತದೆ, ಈ ಸೆಮಿನಲ್ ವೆಸಿಕಲ್ನ ಒಳಗೆ ಹೋಗಿ ಅಲ್ಲಿ ಮೆಚುರೇಷನ್ ಆಗ್ತದೆ, ಅವುಗಳು ಮತ್ತೆ ಬೆಳವಣಿಗೆ ಹೊಂದುತ್ತವೆ. ಬೆಳವಣಿಗೆ ಹೊಂದಿ ಮೆಚುರೇಷನ್ ಆದ ಮೇಲೆ ದೇ ವಿಲ್ ಅಗೈನ್ ಜಾಯಿನ್ ವಿತ್ ದ ವಾಸ್ ಡಿಫರೆನ್ಷಿಯಾ ಅಥವಾ ದೇ ವಿಲ್ ಕಮ್ ಔಟ್ ಆಸ್ ಅ ಕಾಮನ್ ಡಕ್ಟ್ ಕಾಲ್ಡ್ ಸೆಮಿನಲ್. ಮತ್ತು ಈ ವಾಸ ಡಿಫರೆನ್ಷಿಯಾದ ಒಟ್ಟಿಗೆ 2 ಡಕ್ಟ್ ಒಟ್ಟಿಗೆ ಮರ್ಜ್ ಆಗ್ತದೆ ಆ್ಯಂಡ್ ದೇ ವಿಲ್ ರನ್ ಟುವರ್ಡ್ಸ್ ದ 18th segment. Remember why they run towards the 18th segment? Because we, as per our previous knowledge, we know that 18th segment possesses 2 male genital openings. 18ನೇ ಸೆಗ್ಮೆಂಟಲ್ಲಿ ಮೇಲ್ ಜೆನೈಟಲ್ ಓಪನಿಂಗ್ ಉಂಟು, ಅದು ವೆಂಟ್ರೋಲ್ಯಾಟರಲ್ ಪೊಸಿಷನಲ್ಲೇ ಉಂಟು. ಹಾಗಾಗಿ ಇಲ್ಲಿಂದ ರಿಸೀವ್ ಮಾಡಿದಂಥ ಸ್ಪರ್ಮ್ ದೇ ಶುಡ್ ಕಮ್ ಅಪ್ ಟು ದ 18th ಸೆಗ್ಮೆಂಟ್ ಟು ಕಮ್ ಔಟ್ ಆಫ್ ದ ಬಾಡಿ. ಈ ಓಪನಿಂಗಿಂದ ಬರಬೇಕಾದ್ರೆ ಇಲ್ಲಿಗೆ ಬಂದು ಕಮ್ಯುನಿಕೇಟ್ ಮಾಡಬೇಕನ್ನೋದು ನಮಗೆ ಗೊತ್ತಿದೆ. ಸೊ ಅದು ಈ 17th ಸೆಗ್ಮೆಂಟ್ ತನಕ ಬಂದು ಏನು ಮಾಡ್ತದೆ, ಇಟ್ ವಿಲ್ ಜಾಯಿನ್ ವಿತ್ ಲಾಂಗ್ ಪ್ರಾಸ್ಟ್ರೇಟ್ glands, paired long prostate glands which are situated or extended from 17th to 20th segment. 17ರಿಂದ 20ನೇ ಸೆಗ್ಮೆಂಟ್ ತನಕ ಎಕ್ಸ್ಟೆಂಡ್ ಆಗಿರುವಂತಹ ಈ 2 ಏನು ಪ್ರಾಸ್ಟೇಟ್ ಗ್ಲ್ಯಾಂಡಿನೊಟ್ಟಿಗೆ ಅದು ಕನೆಕ್ಷನ್ ಅನ್ನು ಎಸ್ಟಾಬ್ಲಿಷ್ ಮಾಡ್ತದೆ. ಅಲ್ಲಿಯ ನಂತರ ಈ ಒಂದು ಪ್ರಾಸ್ಟೇಟ್ ಗ್ಲ್ಯಾಂಡಿನಿಂದ ಪ್ರೊಡ್ಯೂಸ್ ಆದಂತಹ ಸಬ್ಸ್ಟೆನ್ಸಸ್ ದೇ ವಿಲ್ ಬಿ ಏನು poured into the secretion and sperm found in these 2 ducts. ಈ ಸೆಮಿನಲ್ ಏನು ಹೇಳ್ತೇವೆ ವಾಸ್ ಡಿಫರೆನ್ಷಿಯಾದಲ್ಲಿ ಇರುವಂಥ ಸ್ಪರ್ಮ್ ಮತ್ತು ಇಲ್ಲಿಂದ ಕಲೆಕ್ಟ್ ಮಾಡಿದ ಲಿಕ್ವಿಡ್ ಇಲ್ಲಿ ತನಕ ಬಂದಿದೆ. ಇಟ್ ವಿಲ್ ಏನು ಮಿಕ್ಸ್ ವಿತ್ ದ ಲಿಕ್ವಿಡ್ ವಿಚ್ ಈಸ್ ಸೆಕ್ರೀಟೆಡ್ ಬೈ ದ ಪ್ರಾಸ್ಟ್ರೇಟ್ ಗ್ಲ್ಯಾಂಡ್ಸ್. ಸೊ ಅಲ್ಲಿಯ ನಂತರ ಏನು pair of ducts, they will come out of these structure and form male common prostatic and spermatic duct. ಅದು ಕಾಮನ್ ಪ್ರಾಸ್ಟಾಟಿಕ್ ಮತ್ತು ಸ್ಪರ್ಮ್ಯಾಟಿಕ್. ಯಾಕೆ? ಬಿಕಾಸ್ ನೌ this has joined with the duct of the prostate gland. Vas deferens has joined with the duct of the prostate gland to form common prostatic and spermatic ducts which open in the ventrolateral sides of the 18th segment. Okay, other than this you can also see some other structures. ಇಲ್ಲಿ ನೋಡಿ, ಇದು 4 ಸ್ಟ್ರಕ್ಚರ್ಸ್ ಇಲ್ಲಿ ಕಾಣ್ತದೆ ನಿಮಗೆ. ದೇ ಆರ್ ನಥಿಂಗ್ ಬಟ್ ದ ಆಕ್ಸೆಸರಿ ಗ್ಲ್ಯಾಂಡ್ಸ್. 2 pairs of another accessory glands are situated in the segment number 17th as well as 19th. ಅದು 18th ಸೆಗ್ಮೆಂಟಿನ ಮೇಲೆ ಮತ್ತು 18th ಸೆಗ್ಮೆಂಟಿನ ಕೆಳಗೆ ಈ 4 ಆಕ್ಸೆಸರಿ ಗ್ಲ್ಯಾಂಡ್ಸ್ ಇದ್ದಾವೆ. These glands actually secrete the substances which are required for the cross fertilization. ಇದು ಮೇಲ್ ಮತ್ತು
ಸಾರಿ ಈ ರಿಪ್ರೊಡಕ್ಷನ್ನ ಟೈಮಲ್ಲಿ, ಫರ್ಟಿಲೈಸೇಷನ್ನ ಟೈಮಲ್ಲಿ ಅಥವಾ ಕಾಪ್ಯುಲೇಷನ್ನ ಟೈಮಲ್ಲಿ ದೀಸ್ ಏನು ಆಕ್ಸೆಸರಿ ಗ್ಲ್ಯಾಂಡ್ಸ್ ದೇ ಪ್ರೊಡ್ಯೂಸ್ ಸಮ್ ಸಾರ್ಟ್ ಆಫ್ ಮ್ಯೂಕಸ್ ಸಬ್ಸ್ಟೆನ್ಸಸ್ ವಿಚ್ ಹೆಲ್ಪ್ ಇನ್ ದ ಹೋಲ್ಡಿಂಗ್ ಅಥವಾ ಬೈಂಡಿಂಗ್ ಟು ಆನಿಮಲ್ಸ್ ವಿಚ್ ಆರ್ ಗೋಯಿಂಗ್ ಫಾರ್ ದ ಕಾಪ್ಯುಲೇಷನ್. ಸೊ ಹಾಗಾಗಿ ಇದಕ್ಕೆ ಕೂಡ ಸಿಗ್ನಿಫಿಕೆನ್ಸ್ ಇದೆ, ಬಟ್ ಅದು ಕಾಪ್ಯುಲೇಷನ್ನ ಟೈಮಲ್ಲಿ ಅದು ಕೆಲಸ ಮಾಡುವಂಥದ್ದು. ಓಕೆ, ಜನರಲಿ ದೇ ಓಪನ್ ಇನ್ ಟು ದ ಪ್ಯಾಪಿಲ್ಲೆ. ಅರ್ಥ ಆಯ್ತಾ? ರಿಪ್ರೊಡಕ್ಟಿವ್ ಅಥವಾ ಜನೈಟಲ್ ಪ್ಯಾಪಿಲ್ಲೆ ಅಂತ ಹೇಳಿ ನಾವು ಕಲ್ತಿದ್ದೇವಲ್ವಾ, ಅದಕ್ಕೆ ಕನೆಕ್ಟ್ ಆಗ್ತದೆ ಇದು ಆಕ್ಸೆಸರಿ ಗ್ಲ್ಯಾಂಡ್ಸ್. ಸೊ ಅದರ್ ದ್ಯಾನ್ ದಿಸ್ ವಿ ಕ್ಯಾನ್ ಸಿ spermatheca in 6th, 7th, 8th and 9th segments. We will speak about that spermatheca in the female reproductive system. Okay, this is all about male reproductive system of the earthworm. Okay, next female reproductive system. Female reproductive system. Okay, again you need to know that both male and female reproductive structures are found in the single animal. So illi female reproductive system is situated in the segment number 12th and 13th. ಇಲ್ಲಿ ನೋಡಿ, ಯು ಕ್ಯಾನ್ ಸಿ ಪ್ರೈಮರಿ ಆರ್ಗನ್ಸ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ವಿಚ್ ಆರ್ ನಥಿಂಗ್ ಬಟ್ ಪ್ಯಾರ್ಡ್ ಓವರೀಸ್. ಇಲ್ಲಿ ಪ್ಯಾರ್ಡ್ ಓವರೀಸ್ ಅನ್ನು ನೀವು ನೋಡ್ಬೋದು. 2 ಮಾತ್ರ ಓವರಿ ಇದೆ, ಅಲ್ಲಿ ಟೆಸ್ಟಿಸ್ 4 ಇತ್ತು, ಇಲ್ಲಿ ಓವರೀಸ್ 2 ಇದೆ. ಸೊ 1 pair of ovaries is attached at the intersegmental septa of 12th and 13th segments. ನೆನಪಿಟ್ಕೊಳ್ಳಿ, ಅದು 12th ಮತ್ತು 13th segmentina intersegmental septa. If this is the 12th and this is 13th, septa is present between these two segments. So this is called intersegmental septa. So they are attached to the intersegmental septa. ಓಕೆ, ಅಲ್ಲಿ ಹೇಗೆ ಟೆಸ್ಟಿಕ್ಯುಲಾರ್ ಫನೆಲ್ ಇತ್ತು ನೋಡಿ, ಅದೇ ಥರ ಇಲ್ಲಿ ಕೂಡ ದೇರ್ ಆರ್ ಓವೇರಿಯನ್ ಫನೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಬಿನೀತ್ ದ ಓವರೀಸ್. ಈ 2 ಓವರಿಯ ಕೆಳಗೆ ನಿಮಗೆ ಏನು ಕಾಣ್ತದೆ? ದೇರ್ ಆರ್ ಓವೇರಿಯನ್ ಅಥವಾ ಓವಿಡಕ್ಟಲ್ ಫನೆಲ್ಸ್. ಇಲ್ಲಿ ಕೂಡ ಹಾಗೆ ಓವಿಡಕ್ಟಲ್ ಫನೆಲ್ಸ್ ಉಂಟು ವಿಚ್ ಆರ್ ಸಪೋರ್ಟೆಡ್ ಆರ್ ಬಾರ್ಡರ್ಡ್ ಬೈ ದ ಸಿಲಿಯಾ. ಈ ಸಿಲಿಯಾಗಳು ಕೂಡ ಇದರಲ್ಲಿದೆ, ಬಿಕಾಸ್ ಮೂವ್ಮೆಂಟ್ ಆಫ್ ಸಿಲಿಯಾ ಈಸ್ ಇಂಪಾರ್ಟೆಂಟ್ ಟು ಗ್ಯಾದರ್ ಆರ್ ರಿಸೀವ್ ದ eggs which are produced from the ovaries. So ovarian funnels ಅಥವಾ oviductal funnels ಅಥವಾ ovarian funnels actually they are present beneath the ovaries. ಕೆಳಗೆ ಇದೆ, ಓವರಿಯ ಕೆಳಗೆ, which continue into oviduct. ನಂತರ ನೀವು ನೋಡಿ, they continue as paired oviducts. ಹೀಗೆ 2 oviducts ಆಗ್ತದೆ ಅದು. And later both ducts will join. 2 ducts ಕೂಡ ಜಾಯಿನ್ ಆಗ್ತದೆ and opens exterior by the female genital pore. Remember, ovarian funnels are present beneath the ovaries which continue into a structure called oviduct. So ಇಲ್ಲಿ ಏನು, these are paired ovaries. ಇದೆರಡು ovaries. ಇದೇನು oviductal funnel. Function of oviductal funnel is to receive the eggs which are produced in the ovaries. Then it is joined with the 2 sides are joined with the 2 oviducts, paired oviducts. ಈ 2 ಸೈಡಿಂದ ಏನು ಓವಿಡಕ್ಟ್ಸ್ ಬರ್ತದೆ ಆ್ಯಂಡ್ ದೇ ಜಾಯಿನ್ ಟು ಫಾರ್ಮ್ ಕಾಮನ್ ಓವಿಡಕ್ಟ್. ಅರ್ಥ ಆಯ್ತಾ? ಅವು 2
ಒಟ್ಟಿಗಾಗಿ ಒಂದೇ ಓವಿಡಕ್ಟ್ ಆಗ್ತದೆ. ದೇ ಜಾಯಿನ್ ಟುಗೆದರ್ ಟು ಫಾರ್ಮ್ ಅ ಲಾರ್ಜರ್ ಕಾಮನ್ ಓವಿಡಕ್ಟ್. ಓವಿಡಕ್ಟ್ಸ್ ದೇ ಜಾಯಿನ್ ಆ್ಯಂಡ್ ಓಪನ್ on the ventral side of the animal as a single median female genital pore. Remember, single median female genital pore ಅದು ಈ ವೆಂಟ್ರಲ್ ಸೈಡಿಗೆ ಬಂದು 14ನೇ ಸೆಗ್ಮೆಂಟ್ ನಿಮ್ಗೆ ಗೊತ್ತುಂಟು. ಮಾರ್ಫಾಲಜಿಯಲ್ಲಿ ನೀವು ಅದನ್ನು ಕೂಡ ನೋಡಿದ್ದೀರಿ. ಮಾರ್ಫಾಲಜಿಯಲ್ಲಿ ನಿಮಗೆ ಗೊತ್ತಾಗಿದೆ 14th ಸೆಗ್ಮೆಂಟಲ್ಲಿ ಒಂದೇ ಒಂದು ಫೀಮೇಲ್ ರಿಪ್ರೊಡಕ್ಟಿವ್ ಓಪನಿಂಗ್ ಇತ್ತು. ಅದು ಇಟ್ ಈಸ್ ಪ್ರೆಸೆಂಟ್ ಇನ್ ದ ವೆಂಟ್ರಲ್ ಮೀಡಿಯನ್ ರೀಜನ್, ಮಧ್ಯದಲ್ಲಿ, ವೆಂಟ್ರಲ್ ಸೈಡಿನ ಮಧ್ಯದಲ್ಲಿ ಇದೆ. ಹಾಗಾಗಿ ಈ ಓವಿಡಕ್ಟಲ್ ಫನೆಲ್ ಏನು ಮಾಡ್ತದೆ, ಅದು ಜಾಯಿನ್ ಆಗಿ ಕೊನೆಗೆ ವೆಂಟ್ರಲ್ ಸೈಡಲ್ಲಿ ಈ ರೀತಿ ಓಪನ್ ಆಗ್ತದೆ. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ಫೀಮೇಲ್ ರಿಪ್ರೊಡಕ್ಟಿವ್ pore or the genital pore in the 14th segment. Okay, this is about the female reproductive system. Again, I am going to summarize the whole concept of female reproductive system. Remember, in female reproductive system, there are paired ovaries. These paired ovaries are nothing but primary female reproductive organs. Primary female reproductive organs produce eggs. ಮೊಟ್ಟೆಯನ್ನು ಪ್ರೊಡ್ಯೂಸ್ ಮಾಡ್ತದೆ. ಮೊಟ್ಟೆ ಏನದು? ಎಗ್, oocyte ಅಥವಾ ಓವಮ್ ಅಂತ ಕರಿತೇವೆ ನಾವು, ಅಥವಾ ಫೀಮೇಲ್ ರಿಪ್ರೊಡಕ್ಟಿವ್ ಸೆಲ್ ಅಂತ ಕರಿತೇವೆ. ಸೊ ಅದನ್ನು ಅದು ಪ್ರೊಡ್ಯೂಸ್ ಮಾಡ್ತದೆ. ಸೊ ಅದನ್ನು ಪ್ರೊಡ್ಯೂಸ್ ಮಾಡಿದ ಮೇಲೆ ಅದು ಎಲ್ಲಿಗೆ ಬರಬೇಕು? ಇಟ್ ಶುಡ್ ಬಿ ಏನೋ ಟ್ರ್ಯಾಪ್ಡ್ ಆರ್ ಕ್ಯಾಪ್ಚರ್ಡ್ ಬೈ ದ ಓವಿಡಕ್ಟಲ್ ಫನೆಲ್. ಹಾಗಾಗಿ ಆ ಎರಡು ಓವರಿಯ ಹತ್ರ ಎರಡು ಫನೆಲಿನ ಹಾಗಿನ ಸ್ಟ್ರಕ್ಚರ್ಸ್ ಇರ್ತದೆ, ಅವುಗಳಿಗೆ ಆ ಮೊಟ್ಟೆ ಬಂದು ಬೀಳ್ತದೆ. ಸೊ ದೇ ರಿಸೀವ್ ಇಟ್, ದೇ ಆರ್ ಬ್ರಾಡ್ ಆಸ್ ವೆಲ್ ಆಸ್ ಬಾರ್ಡರ್ಡ್ ಬೈ ದ ಸಿಲಿಯಾ ಟು ಟ್ರ್ಯಾಪ್ ದ ಎಗ್. ಎಲ್ಲಿ ಕೂಡ ತಪ್ಪಿ ಹೋಗದ ಹಾಗೆ ಅವುಗಳು ಕ್ಯಾಚ್ ಮಾಡ್ತವೆ ಅದನ್ನು. ಅರ್ಥ ಆಯ್ತಾ? ಹಾಗೆ ಮಾಡಿದ ಮೇಲೆ ಅಲ್ಲಿ ಏನಾಗ್ತದೆ, ಆ ಎರಡು ಓವಿಡಕ್ಟಲ್ ಫನೆಲ್ ಕೂಡ ಸಪರೇಟ್ಲಿ ದೇ ಆರ್ ಕನೆಕ್ಟೆಡ್ ವಿತ್ ದ ಓವಿಡಕ್ಟ್ಸ್. ಪ್ಯಾರ್ಡ್ ಓವಿಡಕ್ಟ್ಸಿಗೆ ಕನೆಕ್ಟ್ ಆಗಿದೆ. ಸೊ ಆ ಓವಿಡಕ್ಟ್ಸ್ ಸ್ವಲ್ಪ ಮುಂದೆ ಬರ್ತದೆ. ಎಲ್ಲಿಗೆ ಬರ್ತದೆ ಅದು? ಫ್ರಮ್ ದ ಸೆಗ್ಮೆಂಟ್ ನಂಬರ್ 13 ಇಟ್ ವಿಲ್ ರೀಚ್ ಅಪ್ ಟು ದ ಸೆಗ್ಮೆಂಟ್ ನಂಬರ್ 14. 12th 13th ಇಂದ 14th ಬಂದು ದೇ ಜಾಯಿನ್ ವಿತ್ ಒನ್ ಅನದರ್ ಟು ಫಾರ್ಮ್ ಕಾಮನ್ ಓವಿಡಕ್ಟ್. ಅಲ್ಲಿಯ ನಂತರ ಅದು ಕಾಮನ್ ಓವಿಡಕ್ಟ್ ಆಗ್ತದೆ, ಒಂದೇ ಓವಿಡಕ್ಟ್ ಆಗ್ತದೆ. ಎರಡಿದ್ದದು ಫ್ಯೂಸ್ ಆಗಿ ಒಂದೇ ಓವಿಡಕ್ಟ್ ಆಗಿ ದೇ ವಿಲ್ ಓಪನ್ ಟು ಎಕ್ಸ್ಟೀರಿಯರ್. ಸೊ ನೌ ಇಟ್ ಈಸ್ ಸಿಂಗಲ್, ನೋ? ಸೊ ದ್ಯಾಟ್ ಸಿಂಗಲ್ ಓವಿಡಕ್ಟ್ ವಿಲ್ ಓಪನ್ ಇನ್ ಟು ಎಕ್ಸ್ಟೀರಿಯರ್ ಇನ್ ದ ವೆಂಟ್ರೋಮೀಡಿಯನ್ ಸೈಡ್ ಆಫ್ ದ ಎನಿಮಲ್. ವೆಂಟ್ರಲ್ ಮೀಡಿಯನ್ ಸೈಡಲ್ಲಿ ಓಪನ್ ಆಗ್ತದೆ. ಅದಕ್ಕೇನು ಹೇಳ್ತೇವೆ ನಾವು? ಇಟ್ ಈಸ್ ಕಾಲ್ಡ್ ಫೀಮೇಲ್ ಜೆನೈಟಲ್ ಎಪರ್ಚರ್ ಆರ್ ದ ಫೀಮೇಲ್ ಜೆನೈಟಲ್ ಪೋರ್. ಮಕ್ಕಳೇ, ಈಗ ನೆಕ್ಸ್ಟ್ ಒಂದು ಸ್ಟ್ರಕ್ಚರ್ ಇದೆ ಈ ಅನಿಮಲಲ್ಲಿ. ಯಾವುದದು? ಮಾರ್ಫಾಲಜಿಯಲ್ಲಿ ಕೂಡ ನಾವು ಅದರ ಬಗ್ಗೆ ಮಾತಾಡಿದ್ದೇವೆ. ಏನದು? ದೇ ಆರ್ ನಥಿಂಗ್ ಬಟ್ ಸ್ಪರ್ಮಾಥಿಕಾ. ರಿಮೆಂಬರ್, ಸ್ಪರ್ಮಾಥಿಕಾ. ಸೊ ಈ ಸ್ಪರ್ಮಾಥಿಕಾ ಅಂತ ಹೇಳುವಂಥದ್ದು ಯಾವ ಸೆಗ್ಮೆಂಟ್ಸಲ್ಲಿದೆ? ದೇ ಆರ್ ಫೌಂಡ್ ಇನ್ ದ 6th, 7th, 8th and 9th segments. So these spermatheca are found in the 6th, 7th, 8th and 9th segments. So this is the 5th segment, this is 6th, 7th, one more is 8th and last one is 9th. So idu 6th, 7th, 8th, 9th segment allide. So illi 6th segment alli iruvantaha ee ಸ್ಪರ್ಮಾಥಿಕೆ ಈ ರೀತಿ ಇರ್ತದೆ. ಬಟ್ ಇಟ್ ಓಪನ್ಸ್ ಟು ದ ಸೆಪ್ಟಾ. ಇಲ್ಲೇನು ಉಂಟದು? ಇದು ಇಲ್ಲಿ ಅದರ ಓಪನಿಂಗ್ ಇರ್ತದೆ. ಇಟ್ ಈಸ್ ಫೌಂಡ್ ಬಿಟ್ವೀನ್ 5th and 6th ಸೆಗ್ಮೆಂಟ್. ಇಟ್ ಈಸ್ ಫೌಂಡ್ ಇನ್ ದ ಸೆಪ್ಟಮ್ ಬಿಟ್ವೀನ್ 5th and 6th segment. These are paired. Remember, they are paired. So 6ನೇ ಸೆಗ್ಮೆಂಟಲ್ಲಿ ಒಂದು ಪೇರ್ 2 and in 7th segment also 2 more or 1 pair
next segment another pair, ninth segment one more pair. ಹೀಗೆ ಏನು ನಮಗೆ ಎಷ್ಟು ಪ್ಯಾರ್ಸ್ ಉಂಟು? 1 2 3 4. ಸೊ ದೇರ್ ಆರ್ ಆಲ್ ಟುಗೆದರ್ 4 pairs ಆಫ್ ಸ್ಪರ್ಮಾಥೀಕಾ. So ಈ ಸ್ಪರ್ಮಾಥೀಕಾ they are situated in the 6th, 7th, 8th and 9th segment. 6th, 7th, 8th ಮತ್ತು 9th ಸೆಗ್ಮೆಂಟ್ ಅಲ್ಲಿ ಇದ್ರೂ ಕೂಡ ಅದರ ಓಪನಿಂಗ್ ಎಲ್ಲಿರುವಂಥದ್ದು ಅದು ಯಾವುದಕ್ಕೆ ಅಟ್ಯಾಚ್ ಆಗಿದೆ? ಇಟ್ ಈಸ್ ಅಟ್ಯಾಚ್ ಟು ದ 5th, 6th segment. Septum found between 5th, 6th segment and 6th, 7th segment, 7th, 8th segment and 8th, 9th segment. So they are found in the septum of 5th, 6th, 6th, 7th, 7th, 8th, 8th, 9th segments. Intersegmental septa. Intersegmental septa of 5th, 6th, 6th, 7th, 7th, 8th and 8th, 9th are characterized by these spermatheca. Okay, ಈ spermatheca ಏನದು? What are these spermatheca? Spermatheca are the small pouch-like structures. They are the small pouch-like structures which gather sperm, packets of sperms during the process of copulation. ಈ ಎರಡು ಆನಿಮಲ್ಸ್ ಕ್ರಾಸ್ ಫರ್ಟಿಲೈಸೇಷನ್ ಆಗುವಾಗ ಏನು ಮಾಡ್ತದೆ? ಈ ಚೀಲಗಳು ಸ್ಪರ್ಮ್ ಅನ್ನು ರಿಸೀವ್ ಮಾಡ್ತವೆ. ಸೊ ದಿಸ್ ಬ್ಯಾಗ್ ವಿಲ್ ಬಿ filled with the sperm and later it is used for the process of fertilization. ಅರ್ಥ ಆಯ್ತಾ? ಮತ್ತೆ ಅದು ಯಾವಾಗ ಬೇಕು ಆವಾಗ ಆ ಒಂದು ಸ್ಪರ್ಮ್ಸ್ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿಟ್ಟ ಸ್ಪರ್ಮ್ಸ್ ಅನ್ನು ಯೂಸ್ ಮಾಡ್ತವೆ. ಸೊ ಸ್ಪರ್ಮಾಥೀಕಾ ಆರ್ ಬ್ಯಾಗ್ ಆಫ್ ಸ್ಪರ್ಮ್ಸ್. ನೆಕ್ಸ್ಟ್, ಆಫ್ಟರ್ ದಿಸ್ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ we will see the process of copulation and fertilization. Next process, copulation and fertilization. See, copulation is nothing but mating. So it is a cross fertilization. That's why there is involvement of two individuals. ಎರಡು ಇಂಡಿವಿಜುವಲ್ಸ್ ಅಲ್ಲಿ ಅಥವಾ two organisms are involved in the process and there is exchange of mutual exchange, ಅದು exchange of sperms. They exchange the sperms. Okay, now at the time of mating one worm has to find another worm. ಒಂದು worm ಇನ್ನೊಂದು worm ಅನ್ನು ಹುಡುಕಬೇಕು. And after pairing they mate juxtaposing opposite gonadal openings, exchanging the packets of sperms called spermatophores. ಸ್ಪರ್ಮ್ಯಾಥೀಕ ಅಂತ ಹೇಳಿ ಏನು ಹೇಳಿದ್ದೇವೆ ನಾವು? ಆ ಸ್ಪರ್ಮ್ಯಾಥೀಕದ ಒಳಗೆ ಈ ಪ್ಯಾಕೆಟ್ಸ್ ಆಫ್ ಸ್ಪರ್ಮ್ಸ್ ಅನ್ನು ಅವುಗಳು ತುಂಬಿಸಿಕೊಳ್ತವೆ. ಸೊ ದೇ ಮೇಟ್ ಜಕ್ಸ್ಟಾಪೋಸಿಂಗ್ ಒಪೋಸಿಟ್ ಗೊನಾಡಲ್ ಓಪನಿಂಗ್ಸ್. ರಿಮೆಂಬರ್, ಮೇಟಿಂಗ್ ಆಗುವಾಗ ಒನ್ ಆನಿಮಲ್ will face like this and another animal will be facing in the opposite direction. They pair in the opposite direction. ಎರಡು ಕೂಡ opposite direction ಅಲ್ಲಿ ಮೇಟ್ ಆಗಬೇಕು. ಯಾಕಂತ ಹೇಳಿದರೆ ಅಲ್ಲಿ ಏನಿದೆ, ಇನ್ 5th, 6th, 7th, 8th, 9th ಸೆಗ್ಮೆಂಟ್ಸ್ ಅಲ್ಲಿ ದೇರ್ ಆರ್ ಸ್ಪರ್ಮಾಥೀಕಾ
ಸೊ ಯು ಆಲ್ ನೋ ದ ಫಂಕ್ಷನ್ ಆಫ್ ದೋಸ್ ಸ್ಪರ್ಮ್ಯಾಥಿಕ. ಈ ಸ್ಪರ್ಮ್ಯಾಥಿಕ ಏನು ಮಾಡಬೇಕು? ಇಟ್ ಶುಡ್ ರಿಸೀವ್ ದ ಸ್ಪರ್ಮ್. ಸೊ ಅವುಗಳು ಸ್ಪರ್ಮನ್ನು ರಿಸೀವ್ ಮಾಡಬೇಕು. ಹಾಗಾದರೆ ಸ್ಪರ್ಮನ್ನು ರಿಸೀವ್ ಮಾಡಬೇಕಾದ್ರೆ ದ ಮೇಲ್ ರಿಪ್ರೊಡಕ್ಟಿವ್ ಓಪನಿಂಗ್ ಆಫ್ ದ second, this is one first individual, imagine this is the second individual. So first individual's spermatical openings must be opposite to the opening of the male genital system ಅಥವಾ ಮೇಲ್ ಜೆನೈಟಲ್ ಪೋರ್. ಹಾಗಾಗಿ ಅದು ಈ ಡೈರೆಕ್ಷನಲ್ಲಿ ಅವುಗಳು ಒಟ್ಟಿಗೆ ಬರಬೇಕು. ಇನ್ ದ ಸೇಮ್ ವೇ ಹಿಯರ್ ಆಲ್ಸೋ ದಿಸ್ ಮಸ್ಟ್ ಬಿ, ಹಿಯರ್ ದೇರ್ ಮಸ್ಟ್ ಬಿ 18th segment of the male which should juxtaposing with the spermatical openings of 6th, 7th and 8th, 9th segments respectively. At least first ಗೆ ಅವುಗಳು ಏನು ಮಾಡ್ತವೆ? they will pair with the one pair of spermatheca and later they pair with the second pair of spermatheca. ಇದು ಇದರದ್ದು ಒಪೋಸಿಟ್ ಬರಬೇಕು, ಈ ಓಪನಿಂಗ್ಸ್ ಇದ್ದು ಒಪೋಸಿಟಿಗೆ ಬರಬೇಕು. ಆಗ ಈ ಮೇಲ್ ಸಿಸ್ಟಮ್ ಇಂದ ದೀಸ್ ಸ್ಪರ್ಮ್ಸ್ ವಿಲ್ ಬಿ ಫಿಲ್ಡ್, ದೇ ವಿಲ್ ಬಿ ಫಿಲ್ಡ್ ಇನ್ ಟು ಆಲ್ ದ ಪೌಚಸ್. ಈ ಎಲ್ಲ ಸ್ಪರ್ಮಾಥಿಕದ ಪೌಚಿಗೆ ಅದು ಫಿಲ್ ಆಗ್ತದೆ. ಆ್ಯಂಡ್ ಸ್ಪರ್ಮ್ಸ್ ಆರ್ ಆ್ಯಕ್ಚುಲಿ ದೇ ಆರ್ ಪ್ಯಾಕ್ಡ್. ಈ ಸ್ಪರ್ಮ್ಗಳನ್ನು ಪ್ಯಾಕ್ ಮಾಡಿ, ಹೇಗೆ ನಾವು ಪ್ಯಾಕೆಟ್ಸಲ್ಲಿ ಮೆಟೀರಿಯಲ್ಸನ್ನು ತರ್ತೇವೆ, ನಂದಿನಿ ಮಿಲ್ಕ್ ಪ್ಯಾಕೆಟ್ ಅಥವಾ ಚಿಪ್ಸ್ ಅದು ಇದು, ಅದೇ ಥರ ಇದು ಪ್ಯಾಕ್ ಮಾಡಿ ಆ ಒಂದೊಂದು ಪ್ಯಾಕೆಟನ್ನು ಕೂಡ ಈ ಮೇಲ್ ಓಪನಿಂಗ್, ಈ ಸ್ಪರ್ಮಾಥಿಕದ ಓಪನಿಂಗಿನ ಮೂಲಕ ಸ್ಪರ್ಮಾಥಿಕಕ್ಕೆ ಫಿಲ್ ಮಾಡ್ತದೆ. ಸೊ ಸ್ಪರ್ಮ್ಸ್ ವಿಲ್ ಬಿ ಫಿಲ್ಡ್ ಇನ್ ಟು ದ ಸ್ಪರ್ಮಾಥಿಕ. ಓಕೆ, ನೆಕ್ಸ್ಟ್, mature sperm and egg cells and nutritive fluid are deposited in the cocoons produced by the glands of clitellum. See, earthworm has got a specialized structure called clitellum. You all have came across with this term, that is clitellum. ಸೊ ಈ ಕ್ಲೈಟೆಲ್ಲಮ್ ಅನ್ನೋದು ಗರ್ಡಲ್ನ ಹಾಗೆ ಇರುವಂಥ ಸ್ಟ್ರಕ್ಚರ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಸೆಗ್ಮೆಂಟ್ ನಂಬರ್ಸ್ 14th, 15th ಆ್ಯಂಡ್ 16th. ಸೊ ಅದು ಏನಿದೆ ಅದು 14th, 15th ಮತ್ತು 16th ಸೆಗ್ಮೆಂಟ್ಸಲ್ಲಿದೆ. ಆ್ಯಂಡ್ ದಿಸ್ ಈಸ್ ದ ಸ್ಪೆಷಲೈಸ್ಡ್ ಏರಿಯಾ ಆರ್ ದ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ ವಿಚ್ ಸೆಕ್ರೀಟ್ಸ್ ಮ್ಯೂಕಸ್ ಆ್ಯಸ್ ವೆಲ್ ಆ್ಯಸ್ ಆಲ್ಬ್ಯುಮಿನ್. ಇದರಿಂದ ಮ್ಯೂಕಸ್ ಮತ್ತು ಆಲ್ಬ್ಯುಮಿನ್ ಸೆಕ್ರೀಟ್ ಆಗ್ತದೆ. ಸೊ ದಿಸ್ ಕ್ಲೈಟೆಲ್ಲಮ್, ಮೆಂಬ್ರೇನ್ ಆಫ್ ದ ಕ್ಲೈಟೆಲ್ಲಮ್ ಈಸ್ ಗ್ಲ್ಯಾಂಡ್ಯುಲರ್ ಇನ್ ನೇಚರ್ ಆ್ಯಂಡ್ ಇಟ್ ಪ್ರೊಡ್ಯೂಸಸ್ ನ್ಯೂಟ್ರಿಟಿವ್ ಫ್ಲೂಯಿಡ್ಸ್ ಲೈಕ್ ಆಲ್ಬ್ಯುಮಿನ್. ನ್ಯೂಟ್ರಿಟಿವ್ ಫ್ಲೂಯಿಡ್ಸ್ ಅದು ಈ ಡೆವಲಪಿಂಗ್ ಅರ್ಥವಾಮಿಗೆ ಆಹಾರ, ಸೊ ಅದನ್ನು ಸೆಕ್ರೀಟ್ ಮಾಡ್ತದೆ. ಮತ್ತು ಅದು ಕುಕ್ಕೂನ್ ಅನ್ನುವಂಥ ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತದೆ. ಆಫ್ಟರ್ ಮೇಟಿಂಗ್ ದಿಸ್ ಕ್ಲೈಟೆಲ್ಲಮ್ ಸೆಕ್ರೀಟ್ಸ್ ನ್ಯೂಟ್ರಿಟಿವ್ ಸಬ್ಸ್ಟೆನ್ಸಸ್ ಆ್ಯಂಡ್ ಫಾರ್ಮ್ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸ್ ಕಾಲ್ಡ್ ಕುಕೂನ್ಸ್. ಅವುಗಳು ಕುಕೂನ್ಸ್ ಅಂತ ಹೇಳುವ ಸ್ಟ್ರಕ್ಚರ್ಸನ್ನು ರೆಡಿ ಮಾಡ್ತವೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಊತಿಕ. ಓಕೆ, ದಿಸ್ ಊತಿಕ ಎನ್ಕ್ಲೋಸಸ್ ಎಗ್ಸ್. ಅದರ ಒಳಗೆ ಮೊಟ್ಟೆಯನ್ನದು ಇಡ್ತದೆ. ಈ ಕುಕೂನ್ಗಳ ಒಳಗೆ ಮೊಟ್ಟೆಯನ್ನದು ಇಡ್ತದೆ. ಓಕೆ, ಫರ್ಟಿಲೈಸೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಕರ್ ವಿದಿನ್ ದ ಕುಕೂನ್ಸ್ ವಿಚ್ ಆರ್ ಡೆಪಾಸಿಟೆಡ್ ಇನ್ ದ ಸಾಯಿಲ್. ಈಗ ಏನಾಗ್ತದೆ, ಈ ಕುಕೂನ್ನ ಒಳಗೆ ಮೊಟ್ಟೆಯನ್ನದು ಇಡ್ತದೆ. From the female reproductive opening, eggs will come and they enter inside these cocoons. ಆಮೇಲೆ ಏನಾಗ್ತದೆ, ಫ್ರಮ್ ದ ಸ್ಪರ್ಮ್ಯಾಥಿಕ ಸ್ಪರ್ಮ್ಸ್ ವಿಲ್ ಬಿ ಆ್ಯಡೆಡ್. ಇದರ ಒಳಗೆ ಸ್ಪರ್ಮ್ಸನ್ನು ಅದು ಹಾಕ್ತದೆ. ಹಾಗಾಗಿ ಅಲ್ಲಿ ಫರ್ಟಿಲೈಸೇಷನ್ ಆಗ್ತದೆ. ಆಫ್ಟರ್ ಫರ್ಟಿಲೈಸೇಷನ್ ದೀಸ್ ಕುಕೂನ್ಸ್ ವಿಲ್ ಕಮ್ ಔಟ್ ಆಫ್ ದ ಬಾಡಿ ಆ್ಯಂಡ್ ದೇ ವಿಲ್ ಬಿ ಲೇಡ್ ಇನ್ ದ ಸಾಯಿಲ್. ಅರ್ಥ ಆಯ್ತಾ? ಸೊ ಇಲ್ಲಿ ova are fertilized by the sperm cells within the cocoon.
ವಿದಿನ್ ದ ಕುಕೂನ್ ಅಂದರೆ ಅದು ದೇಹದ ಏನು ಮ್ಯೂಚುವಲ್ ಎಕ್ಸ್ಚೇಂಜಿಂದ ಫರ್ಟಿಲೈಸ್ ಆಗೋದಲ್ಲ. ಸೆಲ್ಫ್ ಏನು ಒಂದು ಆ್ಯನಿಮಲಿನ ಬಾಡಿಯಿಂದ ಇನ್ನೊಂದು ಆ್ಯನಿಮಲಿಗೆ ಸ್ಪರ್ಮ್ ಎಗ್ಗಿನ ಮೇಲೆ ಬಿದ್ದು ಫರ್ಟಿಲೈಸ್ ಆಗುವಂಥದ್ದಲ್ಲ. ಇಟ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ cocoon itself. ಹಾಗಾಗಿ this type of fertilization is external fertilization. Okay, it is not the internal fertilization which occurs inside the body, but it is the external fertilization that is taking place inside this specialized structure known as cocoon. Remember, earthworms are showing external fertilization. Later they slip off the worm and deposited in or on the soil. ಕೊನೆಗೆ ಅದು ಏನಾಗ್ತದೆ, ಎಲ್ಲದು ಸಾಯಿಲಿನಲ್ಲಿ ಅದನ್ನು ಡೆಪಾಸಿಟ್ ಮಾಡಿಬಿಡ್ತದೆ. ಪ್ರತಿಯೊಂದು ಕುಕ್ಕೂನಿನ ಒಳಗೆ ದೇರ್ ಮೇ ಬಿ 2 to 20 fertilized eggs. Each cocoon contains 2 to 20 fertilized eggs. On an average, each cocoon may possess 4 young ones or the 4 fertilized eggs. ರಿಮೆಂಬರ್, ಒಂದು ಸಲ ಈ ರೀತಿ ಫರ್ಟಿಲೈಸೇಷನ್ ಆದ ಮೇಲೆ ಕುಕ್ಕೂನಲ್ಲಿ ಈ ಮೊಟ್ಟೆ ಏನಾಗ್ತದೆ, ಅದರ ಫರ್ದರ್ ಡೆವಲಪ್ಮೆಂಟನ್ನು ತೋರಿಸ್ತದೆ. ಸೊ ಒನ್ ಡೇ ಆಫ್ಟರ್ ಅರೌಂಡ್ 1 or 2 weeks ಆಫ್ ದ ಪೀರಿಯಡ್, 2 weeks period, after about 3 weeks, each cocoon produces 2 to 20 baby worms. Remember, after 3 weeks, each cocoon will break and release 2 to 20 young ones. ಅರ್ಥ ಆಯ್ತಾ? ನಾನು ಹೇಳಿದಾಗೆ ಆನ್ ಆನ್ ಆ್ಯಾವರೇಜ್ 4 ಅರ್ಥ್ ಅದರಲ್ಲಿ ಅಥವಾ ಬೇಬಿ ವರ್ಮ್ಸ್ ಅದರಿಂದ ಹೊರಗೆ ಬರ್ತದೆ. ಡೆವಲಪ್ಮೆಂಟ್ ಆಫ್ ಅರ್ಥ್ ವರ್ಮ್ಸ್ ಈಸ್ ಡೈರೆಕ್ಟ್ ಆ್ಯಂಡ್ ದೇರ್ ಈಸ್ ನೋ ಲಾರ್ವಲ್ ಸ್ಟೇಜ್. ಆಲ್ ಯಂಗ್ ಒನ್ಸ್ ವಿಲ್ ಬಿ ಎಕ್ಸಾಕ್ಟ್ಲಿ ಲೈಕ್ ದೇಯರ್ ಪೇರೆಂಟ್ಸ್. ಸಣ್ಣದು ಮಿನಿಯೇಚರ್ ಪೇರೆಂಟ್ಸಿನ ಹಾಗೆ ಇರ್ತದೆ. ಸೊ ದೇ ಆರ್ ಮಿನಿಯೇಚರ್ಸ್ ಆಫ್ ದ ಎಡಲ್ಟ್ಸ್. ಸೊ ದೇರ್ ಈಸ್ ನೋ metamorphosis. Metamorphosis is not there. That's why we can say that development is direct and there is no larval stages in between. So in this diagram you can see the cocoons. ಇದೆಲ್ಲ cocoons ನೋಡಿ, cocoons ಇಂದ ಏನಾಗ್ತದೆ, ಬೇಬಿ ವರ್ಮ್ಸ್ ಎಲ್ಲ ಹೊರಗೆ ಬರ್ತದೆ. ಸೊ ದಿಸ್ ಈಸ್ ಎನ್ಲಾರ್ಜ್ಡ್ cocoon. ದೊಡ್ಡ cocoon ನೋಡಿ, ಇಟ್ ಈಸ್ ಬ್ಯಾಗ್, ಇಟ್ ಈಸ್ ಸೀಲ್ಡ್ ಹಿಯರ್. ಅದು ರೆಡಿ ಮಾಡಿ ನೋಡಿ ಹೇಗೆ ಸೀಲ್ ಮಾಡಿದೆ ಇಲ್ಲಿ ಅಂತ ಒಂದು ಬ್ಯಾಗ್ ಅದು, ಅದರ ಒಳಗೆ ಅರ್ಥ್ ವರ್ಮ್ಸ್ ಇರುವಂಥದ್ದು. ಓಕೆ, ದಿಸ್ ಈಸ್ ದ ಸ್ಟೋರಿ ಆಫ್ ಅರ್ಥ್ ವರ್ಮ್ ರಿಪ್ರೊಡಕ್ಷನ್. ಇದು ಅರ್ಥ್ ವರ್ಮ್ ರಿಪ್ರೊಡಕ್ಷನ್ನ ಸ್ಟೋರಿ. ಓಕೆ, ನಾವು ಲೆಟ್ ಮೀ ಪಾಸ್ ಆನ್ ಟು ದ economic values of earthworm. Okay, now let us pass on to the economic values of earthworm. Earthworms are very much useful to the ecosystem as well as to the human beings. ನೀವೆಲ್ಲ ಕೇಳಿದ ಹಾಗೆ ಅರ್ಥ್ ಅನ್ನು ಏನಂತ ಕರೀತಾರೆ, ದೇ ಆರ್ ನೋನ್ ಆ್ಯಸ್ ಫ್ರೆಂಡ್ಸ್ ಆಫ್ ಫಾರ್ಮರ್ಸ್. ಇದನ್ನು ಸುಮ್ಮನೆ ಕರೀಲಿಲ್ಲ ಹಾಗೆ, ಯಾಕೆ? ಬಿಕಾಸ್ ಅರ್ಥ್ ಆರ್ ಯೂಸ್ಫುಲ್ ಇನ್ ಮೆನಿ ವೇಸ್ ಟು ದ ಫಾರ್ಮರ್ಸ್. ಫಾರ್ಮರ್ಸಿಗೆ ತುಂಬ ವಿಧದಲ್ಲಿ ಅವುಗಳು ಉಪಯೋಗಕಾರಿಯಾಗಿದೆ. ಹೇಗೆ ನೋಡುವ ಅದನ್ನು, ದೇ ಆ್ಯಕ್ಚುಲಿ ಮೇಕ್ ಬರೋಸ್ ಇನ್ ದ ಸಾಯಿಲ್ ಆ್ಯಂಡ್ ಮೇಕ್ ಇಟ್ ಪೋರಸ್. ಅವುಗಳ ಮೊದಲಿನ ಆ್ಯಕ್ಟಿವಿಟಿ ನೀವು ನೋಡಿ, ಅದರ ಫುಡ್ ಸ್ಟೈಲ್, ಅದರ ಲೈಫ್ ಸ್ಟೈಲ್ ಹೇಗಿದೆ. ಅರ್ಥ್ ಆರ್ ಬರೋವಿಂಗ್ ಆ್ಯನಿಮಲ್ಸ್. ಈ ಬರೋ ಕ್ರಿಯೇಟ್ ಮಾಡೋದು ಹೇಗೆ, ಅದು ಇಟ್ ವಿಲ್ ಈಟ್ ದ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಎಲಾಂಗ್ ವಿತ್ ದ ಸಾಯಿಲ್. ಈ ಆರ್ಗ್ಯಾನಿಕ್ ಮೆಟೀರಿಯಲನ್ನು ಅದು ಸಾಯಿಲಿನ ಜೊತೆಗೆ ತಿಂತದೆ. ಹೀಗೆ ತಿನ್ನುವಾಗ ಏನಾಗ್ತದೆ, ದೇರ್ ಈಸ್ ಫಾರ್ಮೇಷನ್ ಆಫ್ ಬರೋಸ್. ಫಾರ್ಮೇಷನ್ ಆಫ್ ಬರೋಸ್ ಹೀಗೆ ಎಲ್ಲ ಡೈರೆಕ್ಷನಲ್ಲಿ ಅದು ತಿಂತ ಹೋಗುವಾಗ ಸಾಯಿಲಿನಲ್ಲಿ ಅದು ಸಾಯಿಲನ್ನು ಪ್ಲೋ ಮಾಡಿದ ಹಾಗೆ ಆಗ್ತದೆ. ಸೊ ಇಟ್ ಈಸ್ ಪ್ಲೋವಿಂಗ್ ದ ಸಾಯಿಲ್ ವಿಚ್ ಇನ್ಕ್ರೀಸಸ್ ದ ಪೋರೋಸಿಟಿ. ಈ ಥರದ ಆ್ಯಕ್ಟಿವಿಟಿಯಿಂದ ಈ ಪೋರೋಸಿಟಿ ಅದರಲ್ಲಿ ಜಾಸ್ತಿ ಆಗ್ತದೆ, ಹೋಲ್ಸ್ ಆಗ್ತದೆ, ತುಂಬ ಹೋಲ್ಸ್ ಕ್ರಿಯೇಟ್ ಆಗ್ತದೆ. ಈ ರೀತಿ ಹೋಲ್ಸ್ ಕ್ರಿಯೇಟ್ ಆಗೋದ್ರಿಂದ ದೇರ್ ಆರ್ ಮೆನಿ ಬೆನಿಫಿಟ್ಸ್ ಫಾರ್ ದ ಪ್ಲ್ಯಾಂಟ್ಸ್. ಈ ಗಿಡಗಳಿಗೆ ಅದು ತುಂಬ ವಿಧದಲ್ಲಿ ಉಪಯೋಗ ಆಗ್ತದೆ. ಆ್ಯಂಡ್ ಫಾರ್ ಎಕ್ಸಾಂಪಲ್, ಈಗ ಫಸ್ಟ್ ಆಫ್ ಆಲ್ ದ್ಯಾಟ್ ಇನ್ಕ್ರೀಸಸ್ ದ ಪೋರೋಸಿಟಿ. ಈ ಪೋರೋಸಿಟಿ ಇನ್ಕ್ರೀಸ್ ಆದ ಕೂಡಲೇ ಏನಾಯಿತು, ದೇರ್ ಈಸ್ ಮೋರ್
entry of water, or the earthworms help in increase in the amount of soil, air as well as soil water. ಹೀಗೆ ಈ ಜಾಗಗಳಲ್ಲಿ ಗಾಳಿ ಜಾಸ್ತಿ ತುಂಬಿಕೊಳ್ತದೆ, ಅದೇ ರೀತಿ ವಾಟರ್ ಕೂಡ. ಸೊ ವಾಟರ್ ವಿಲ್ ಗೆಟ್ ಇನ್ ಟು ದ ಸಾಯಿಲ್, ಇಟ್ ವಿಲ್ ನಾಟ್ ಗೆಟ್ ಇವಾಪರೇಟೆಡ್ ಫ್ರಮ್ ದ ಸೂಪರ್ಫಿಷಿಯಲ್ ಲೇಯರ್. ಮೇಲಿನಿಂದಲೇ ಅದು ಇವಾಪರೇಟ್ ಆಗೋದಿಲ್ಲ, ಬದಲಾಗಿ ಅದು ಮಣ್ಣಿನ ಒಳಗೆ ಪರ್ಕೊಲೇಟ್ ಆಗಿ the water holding capacity of the soil will increase. So water holding capacity of the soil increases. ಅರ್ಥ ಆಯ್ತಲ್ಲ? ಸೊ ಈ ಗಾಳಿ ಜಾಸ್ತಿ ಆಗೋದ್ರಿಂದ ಗಿಡಗಳಿಗೇನು ಉಪಯೋಗ? ಫಸ್ಟ್ ಆಫ್ ಆಲ್ ಏನು, ಈ ಪೋರೋಸಿಟಿ ಇರುವುದರಿಂದ ದ ಪೆನೆಟ್ರೇಷನ್ ಆಫ್ ಪ್ಲ್ಯಾಂಟ್ ರೂಟ್ಸ್ ಬಿಕಮ್ ಈಸಿ. ಬೇರುಗಳು ಸುಲಭದಲ್ಲಿ ಈ ಪೋರ್ಸಿನ ಒಳಗೆ, ಸಾಯಿಲ್ನ ಒಳಗೆ ಹೋಗಲಿಕ್ಕೆ ಅದು ಸಹಕಾರಿಯಾಗ್ತದೆ. ಇನ್ ದ ಸೇಮ್ ವೇ, ಡ್ಯೂ ಟು ಇನ್ಕ್ರೀಸ್ಡ್ ಪೋರೋಸಿಟಿ ದೆರ್ ಈಸ್ ಇನ್ಕ್ರೀಸ್ ಇನ್ ದ ಏರ್. ಈ ಗಾಳಿ ಜಾಸ್ತಿ ಇರುವುದರಿಂದ ಪ್ಲ್ಯಾಂಟ್ಸ್ ಫೀಲ್ ಇಟ್ ವೆರಿ ಈಸಿ ಟು ರೆಸ್ಪೈರ್. ಸೊ ಪ್ಲ್ಯಾಂಟ್ಸ್ ಕ್ಯಾನ್ ಈಸಿಲಿ ಬ್ರೀದ್ ಆರ್ ರೆಸ್ಪೈರ್ ದ ಏರ್ ಫೌಂಡ್ ಇನ್ ದ ಸಾಯಿಲ್. ಓಕೆ, ಅದೇ ರೀತಿ ಏನು, these earthworms perform different other functions. ಈ ಫಾರ್ಮಲ್ಲಿ ನೀವು ನೋಡಿ, ದೇ ಈಟ್ ದ ಡೆಟ್ರಿಟಸ್ ಅನ್ನು ತಿಂತದೆ. ಡೆಟ್ರಿಟಸ್ ಆರ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮೆಟೀರಿಯಲ್ಸ್. ಅದು ಪ್ಲ್ಯಾಂಟ್ಸ್ ಅಥವಾ ಗ್ರಾಸ್ ಅಥವಾ ರೂಟ್, ಇದೆಲ್ಲ ಏನು ಸತ್ತಂತಹ ಗಿಡಗಳ ಪಾರ್ಟ್ಸನ್ನು ತಿಂತದೆ. ಸೊ ಹೀಗೆ ತಿನ್ನುವುದರಿಂದ ಏನಾಗ್ತದೆ, ದೋಸ್ ಮೆಟೀರಿಯಲ್ಸ್ ವಿಲ್ ಬಿ ಕ್ರಶ್ಡ್ ಪ್ರಾಪರ್ಲಿ and it will be mixed with, after eating it is mixed with the coelomic fluid and all different other chemical substances secreted from the body of the animal. ನಮಗೆ ಗೊತ್ತಿರುವ ಹಾಗೆ ಈ ಅರ್ಥವೋಮಿನ ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಸೀಲಮಿಕ್ ಫ್ಲೂಯಿಡ್ ಏನಿದೆ, ದಟ್ ಈಸ್ ವೆರಿ ರಿಚ್ ಇನ್ ನೈಟ್ರೋಜನ್, ಆರ್ ಇಟ್ ಈಸ್ ರಿಚ್ ಇನ್ ದ ಪ್ರೋಟೀನ್ ಕಾಲ್ಡ್ ವರ್ಮಿಟಿನ್. ವರ್ಮಿಟಿನ್ ಅಂತ ಹೇಳುವಂಥ ಪ್ರೋಟೀನ್ ಈ ಒಂದು ಸೀಲಮಿಕ್ ಫ್ಲೂಯಿಡಲ್ಲಿ ಮತ್ತು ಡೈಜೆಸ್ಟಿವ್ ಸೆಕ್ರೀಷನ್ಸಲ್ಲಿ ಜಾಸ್ತಿ ಇರ್ತದೆ. ಸೊ ದ್ಯಾಟ್ ಹೆಲ್ಪ್ಸ್ ಇನ್ ದ growth of the plant. Other than that, they also secrete some of the hormones. These hormones also enhance the growth of plants. They support the growth of plants. So ಈ ಥರ ಅದರ ದೇಹದಿಂದ ಸೆಕ್ರೀಟ್ ಆದ ಕೆಲವೊಂದು ಮೆಟೀರಿಯಲ್ಸ್ ಅದು ಮೆನ್ಯೂರಲ್ಲಿ ಇರ್ತದೆ. ವರ್ಮಿ ಕಾಸ್ಟಿಂಗ್ಸ್ ಅಂತ ಹೇಳ್ತೇವೆ ನಾವು. ದೋಸ್ ಪೆಲ್ಲೆಟ್ಸ್ ಆರ್ ದ ಎಕ್ಸ್ಕ್ರಿಟರಿ ವೇಸ್ಟ್ ಆಫ್ ದ ಅರ್ತ್ ವರ್ಮ್ ಆರ್ ಕಾಲ್ಡ್ ವರ್ಮಿ ಕಾಸ್ಟಿಂಗ್ಸ್. ಅನ್ಡೈಜೆಸ್ಟೆಡ್, ಪಾರ್ಷಿಯಲಿ ಡೈಜೆಸ್ಟೆಡ್ ಮೆಟೀರಿಯಲ್ಸ್ ಅದು. ಸೊ ಅದನ್ನು ನಾವೇನು ಕರಿತೇವೆ, ವರ್ಮಿ ಕಾಸ್ಟಿಂಗ್ಸ್ ಅಂತ ಕರಿತೇವೆ. ದಟ್ ವರ್ಮಿ ಕಾಸ್ಟಿಂಗ್ ಈಸ್ ವೆರಿ ಗುಡ್ ಮೆನ್ಯೂರ್ ಫಾರ್ ದ ಫೀಲ್ಡ್. ನ್ಯಾಚುರಲಿ ಅದು ಗಾರ್ಡನ್ನಲ್ಲಿ ಅಥವಾ ಗದ್ದೆಗಳಲ್ಲಿ ಈ ಥರದ ವರ್ಮಿ ಕಾಸ್ಟಿಂಗ್ ಗಿಡಗಳಿಗೆ ಫರ್ಟಿಲೈಸರ್ ಆಗ್ತದೆ. ಅದು ಅದರಲ್ಲಿ ಬೇಕಾದಷ್ಟು ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಗಿಡಗಳಿಗೆ ಸಿಗ್ತದೆ. ಸೊ ಇದೇ ನಾಲೆಜನ್ನು ನಾವು ಏನು ಮಾಡಿದ್ದೇವೆ, ನವ್ವೆ ಡೇಸ್ ವಿ ಆರ್ ಯೂಸಿಂಗ್ ದೀಸ್ ಅರ್ತ್ ವರ್ಮ್ಸ್ ಫಾರ್ ದ ವರ್ಮಿ ಟೆಕ್ನಾಲಜಿ. ನಾವು ಅದನ್ನು ವರ್ಮಿ ಟೆಕ್ನಾಲಜಿ ಅಂತ ಹೇಳುವಂಥ ಒಂದು ತಂತ್ರಜ್ಞಾನಕ್ಕೆ ಉಪಯೋಗ ಮಾಡಿದ್ದೇವೆ. ವರ್ಮಿ ಟೆಕ್ನಾಲಜಿ, ಆ್ಯಕ್ಚುಲಿ ವರ್ಮಿ ಟೆಕ್ನಾಲಜಿ ಈಸ್ ದ ಮೆಥಡ್ ಆಫ್ ಮೇಕಿಂಗ್ ಕಂಪೋಸ್ಟ್ ಆರ್ ಪ್ರೊಡ್ಯೂಸಿಂಗ್ ಕಂಪೋಸ್ಟ್ ಇನ್ ದ ಲಾರ್ಜ್ ಸ್ಕೇಲ್. ತುಂಬ ದೊಡ್ಡ ಮಟ್ಟದಲ್ಲಿ ಕಂಪೋಸ್ಟನ್ನು, ಫರ್ಟಿಲೈಸರ್ಸನ್ನು, ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ನಾವು ಇಲ್ಲಿ ರೆಡಿ ಮಾಡ್ತೇವೆ, ಪ್ರಿಪೇರ್ ಮಾಡ್ತೇವೆ. ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ಅ ಬಿಗ್ ಇಂಡಸ್ಟ್ರಿ. ಈ ವರ್ಮಿ ಟೆಕ್ನಾಲಜಿ ಅಂತ ಹೇಳುವಂಥದ್ದು ನವ್ವೆ ಡೇಸ್ ಇಟ್ ಹ್ಯಾಸ್ ಬಿಕಮ್ ಅ ಇಂಡಸ್ಟ್ರಿ. ಸೊ ಈ ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ ನಾವು ಈ ಕಂಪೋಸ್ಟನ್ನು ರೆಡಿ ಮಾಡುವಂಥದ್ದು ಅದೇ ಒಂದು ಬಿಸ್ನೆಸ್ ಆಗಿದೆ ಈಗ. ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿಕ್ ವ್ಯಾಲ್ಯೂ ಆಫ್ ದ ಅರ್ತ್ ವರ್ಮ್. ಸೊ ಈ ಕಂಪೋಸ್ಟ್ಗಳು ನಿಮಗೆ ಅಂಗಡಿಗಳಲ್ಲಿ ಈಗ ಕೂಡ ಸಿಗ್ತದೆ. ಸೊ ಇದನ್ನು ಯೂಸ್ ಮಾಡಿ ನೀವು ಗಿಡಗಳನ್ನು ಬೆಳೆಸಿದರೆ ಪ್ಲ್ಯಾಂಟ್ಸ್ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಮೋರ್. So this type of fertilizers, organic fertilizers are healthy as well as they increase the productivity of the plants. ಇದನ್ನು ಉಪಯೋಗ ಮಾಡೋದ್ರಿಂದ ಏನು, ಹೆಚ್ಚು ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗ್ತದೆ. ಇನ್ಸ್ಟೆಡ್ ಆಫ್ ಯೂಸಿಂಗ್ ದೀಸ್ ಕೆಮಿಕಲ್ ಫರ್ಟಿಲೈಸರ್ಸ್, people will go for the organic manures like ವರ್ಮಿ ಕಂಪೋಸ್ಟ್. ಅದೇ ರೀತಿ ನಮಗೆ ಗೊತ್ತಿದ್ದ ಹಾಗೆ ಈ ಅರ್ತ್ ವರ್ಮ್ಸನ್ನು ಈ
ಇಂಡಸ್ಟ್ರೀಸಲ್ಲಿ ಬೇರೆ ಪರ್ಪಸ್ಸಿಗೆ ಕೂಡ ಉಪಯೋಗ ಮಾಡ್ತಾರೆ. ದೇ ಯೂಸ್ ಇಟ್ ಫಾರ್ ದ ಎಕ್ಸ್ಟ್ರಾಕ್ಷನ್ ಆಫ್ ದ್ಯಾಟ್ ವರ್ಮಿಟಿನ್ ಪ್ರೋಟೀನ್. ಅದೇ ರೀತಿ ಏನು ವರ್ಮಿಟಿ ಅಂತ ಹೇಳಿ ಕೂಡ ಎಕ್ಸ್ಟ್ರಾಕ್ಷನ್ಸ್ ಮಾಡ್ತಾರೆ. ಅದೇ ರೀತಿ ಇದೆಲ್ಲದೂ ಕೂಡ ಏನು ಈ ಬೇರೆ ಬೇರೆ ವಿಧದಲ್ಲಿ ಈ ಅರ್ಥವೋಮನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಸಮ್ ಆಫ್ ದ ಎಕ್ಸ್ಟ್ರಾಕ್ಷನ್ಸ್ ಆಫ್ ಅರ್ಥವೋಮ್ ಈಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಮೆಡಿಸಿನ್ಸ್. ಮದ್ದಿನಲ್ಲಿ ಕೂಡ ಅದನ್ನು ಬಳಕೆ ಮಾಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಅರ್ಥವೋಮ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರೀಸ್. ಅದಲ್ಲದೆ ಕೆಲವೊಂದು ಗೇಮ್ ಫಿಶರೀಸ್ ಅಂತ ಹೇಳ್ತೇವೆ ನಾವು. ಕೆಲವು ಜನರು ಇದನ್ನು ಮೀನು ಹಿಡಿಲಿಕ್ಕೆ ಉಪಯೋಗ ಮಾಡ್ತಾರೆ. ಸೊ ದೇ ಆರ್ ಆಲ್ಸೋ ಯೂಸ್ಡ್ ಆ್ಯಸ್ ಬೇಟ್ ಫಾರ್ ಗೇಮ್ ಫಿಶಿಂಗ್. ಅದನ್ನು ಗೇಮ್ ಫಿಶಿಂಗ್ಗೆ ಗಾಳ ಹಾಕುವುದಂತ ಹೇಳ್ತೇವೆ ನಮ್ಮ ಕಡೆಯಲ್ಲಿ. ಸೊ ಅದನ್ನು ಮೀನು ಹಿಡಿಲಿಕ್ಕೆ ಕೂಡ ಬಳಕೆ ಮಾಡ್ತಾರೆ. So you can see that picture here. So it is earthworm is used as bait. So the fish has swallowed it. ಅದನ್ನು ತಿಂದಿದೆ ನೋಡಿ, ಇಲ್ಲಿ ಗಾಳಕ್ಕೆ ಸಿಕ್ಕಿ ಬಿದ್ದಿದೆ ಏನು ಫಿಶ್. ದ ಪ್ರೋಸೆಸ್ ಆಫ್ ಇನ್ಕ್ರೀಸ್ ಇನ್ ದ ಸಾಯಿಲ್ ಫರ್ಟಿಲಿಟಿ ಈಸ್ ಕಾಲ್ಡ್ ವರ್ಮಿ ಟೆಕ್ನಾಲಜಿ ಆರ್ ದ ವರ್ಮಿ ಕಂಪೋಸ್ಟಿಂಗ್. ಇದು ನೋಡಿ, ಇದು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಕಂಪೋಸ್ಟ್. ದಿಸ್ ಈಸ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಕಂಪೋಸ್ಟ್. ಇದರಿಂದ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಹೌಸ್ ಹೋಲ್ಡ್ ಕಿಚನ್ ವೇಸ್ಟನ್ನು ಕೂಡ ನಾವು ಏನು ಮ್ಯಾನೇಜ್ ಮಾಡ್ಬೋದು. ನಮ್ಮ ಅಡುಗೆ ಮನೆಯಲ್ಲಿ ಬರುವಂಥ ವೇಸ್ಟನ್ನು ನಾವು ಈ ಅರ್ಥವೋಮನ್ನು ಹಾಕಿ ಅದನ್ನು ಕಂಪೋಸ್ಟ್ ಮಾಡಿ ನಮ್ಮ ಗಾರ್ಡನಿಗೆ ಡೇ ಟು ಡೇ ಪರ್ಪಸ್ಸಿಗೆ ಗಾರ್ಡನಿಗೆ ಅದನ್ನು ಮೆನ್ಯೂರ್ ಆಗಿ ಉಪಯೋಗ ಮಾಡ್ಬೋದು. ಇನ್ ದ ಸೇಮ್ ವೇ ವಿ ಕ್ಯಾನ್ ಡೂ ಇಟ್ ಇನ್ ದ ಲಾರ್ಜ್ ಸ್ಕೇಲ್ ಆ್ಯಂಡ್ ಏನು ವಿ ಕ್ಯಾನ್ ಅರ್ನ್ ಮನಿ ಆಲ್ಸೋ. ಹಣ ಮಾಡಲಿಕ್ಕೆ ಕೂಡ ಆಗ್ತದೆ ಇದರಿಂದ, ಏನು ಕಂಪೋಸ್ಟ್ ಮಾಡಿ ಮಾರಾಟ ಕೂಡ ಮಾಡ್ಬೋದು. ಇಫ್ ಎವ್ರಿಬಡಿ ಡಸ್ ದಿಸ್ ಎಟ್ ಹೋಮ್, ಪ್ರತಿಯೊಬ್ಬರು ಅವರವರ ಕಿಚನ್ ವೇಸ್ಟನ್ನು ಮ್ಯಾನೇಜ್ ಮಾಡಿದರೆ ಏನಾಗ್ತದೆ, ವಿ ಕ್ಯಾನ್ ರೆಡ್ಯೂಸ್ ದ ವೇಸ್ಟ್, ಗಾರ್ಬೇಜ್ ವೇಸ್ಟ್ ಆರ್ ದ ಮುನ್ಸಿಪಾಲಿಟಿ ವೇಸ್ಟ್ ಆ್ಯಂಡ್ ಕೀಪ್ ಅವರ್ ಎನ್ವೈರ್ಮೆಂಟ್ ಕ್ಲೀನ್. So this is all about the economic values of earthworm.